ಸರ್ ಆ್ಯಕ್ಚುಲಿ ಒಂದು ದೇಶನ ಮುನ್ನಡೆಸೋದು ಪೊಲಿಟಿಕಲ್ ಲೀಡರ್ ಅಂತ ಹೇಳ್ತಾರೆ, ಒಂದು ರಾಜ್ಯನ ಮುನ್ನಡೆಸೋದು ಪೊಲಿಟಿಕಲ್ ಲೀಡರ್ ಅಂತ ಹೇಳ್ತಾರೆ. ಸೊ ಅದನ್ನು ಕಾರ್ಯಗತಗೊಳಿಸೋದು ಅಲ್ಲಿರುವಂತಹ ಅಧಿಕಾರಿಗಳು ಅಂತ ಹೇಳ್ತಾರೆ. ಪೊಲಿಟಿಕ್ಸೇ ಇಷ್ಟೊಂದು ಗೊಂದಲದಿಂದ, ಇಷ್ಟೆಲ್ಲ ಕುಟುಂಬ ರಾಜಕೀಯದಿಂದ ಕೂಡಿದ್ರೆ ಭಾರತದ ಭವಿಷ್ಯ ಅಥವಾ ಕರ್ನಾಟಕದ ಭವಿಷ್ಯ ಏನಾಗಬೇಕು ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡೋದಂತ ಸಹಜ. ಎಲ್ಲಿವರೆಗೂ ಜನ ಪೊಲಿಟಿಕ್ಸನ್ನು ಅರ್ಥ ಮಾಡ್ಕೊಳ್ದೆ ಎಂಟ್ರಿ ಆಗೋದಿಲ್ವೋ ಸೀರಿಯಸ್ ಆಗಿ ಕಣ್ಣೀರ್ ಹಾಕ್ತಿರಲ್ಲ ಸರ್, ಹೊರಗಡೆ ಬಂದು ನಿಮ್ಮನ್ನೇನು ಅರ್ಥ ಮಾಡ್ಕೊಡೋದು ಆಗಲ್ಲ. ಹೊರಗಡೆ ಬಂದು ಕಣ್ಣೀರ್ ಹಾಕೋದು, ಒಳಗಡೆ ಬಂದು ಎಲ್ಲರೂ ಸೇರ್ಕೊಂಡು ಊಟ ಮಾಡೋದು, ನಿಮ್ ಮಕ್ಳು ಮದ್ವೆ ನಿಮ್ ಮಕ್ಳು ಮದ್ವೆಗೆ ಇವ್ರು ಬರೋದು, ಇವ್ರ ಮಕ್ಳು ಮದ್ವೆಗೆ ಅವ್ರು ಹೋಗೋದು, ಬೀದಿಲ್ ನಿಂತ್ಕೊಂಡು ಕಚ್ಚಾಡ್ಕೊಳ್ಳೋದು ಸಾಮಾನ್ಯ ಜನ. ನೀವು ಇಷ್ಟು ಹೇಳಿದ್ರಿ, ಇನ್ನೂ ಜಾಸ್ತಿ ಅಡ್ಜಸ್ಟ್ಮೆಂಟ್ ಹೇಳ ನಾನು ಹೇಳ್ಬಿಡಿ ಸರ್. ಬೇಡ ಅಲ್ಲ, ಆಕ್ಚುಲಿ ಸಿಟ್ಟು ಬರುತ್ತೆ ಸರ್. ನೋಡಿ ಕೈ ಮುಗಿತಾರ ಅವರು, ಸರ್ ಜಾಸ್ತಿ ಆಗ್ಬಿಡಿದೆ ನಿಮ್ದು ಹೇಳಕ್ ಹೋಗ್ಬಿಡಿ ಅಂತ ಹೇಳಿ. ಇಂಥ ವ್ಯವಸ್ಥೆಯಲ್ಲಿ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಟ್ರೂತ್ ಐ ಆಮ್ ಟೆಲಿಂಗ್ ಯು. ಇದು ಸತ್ಯ, ವಾಸ್ತವ ಸತ್ಯ ಇದು ನೀವು ಹೇಳಿದ್ದು. ಹಂಗಾಗಿ ಯಾರ್ಯಾರ ಮೇಲೇನು ಕೂಡ ವಿಶ್ವಾಸ, ಜನಕ್ಕೂ ರಾಜಕಾರಣಿಗಳ ಮೇಲೆ ವಿಶ್ವಾಸ ಇಲ್ಲ ರೀ. ನೀವೊಬ್ಬ ಮಂತ್ರಿ ಕ್ಯಾಬಿನೆಟ್ ಒಂದು ಉದಯ ಟಿವಿ ಒಂದು ಕಾರ್ಯಕ್ರಮ ಮಾಡಿದ್ರು, ಮಂತ್ರಿ ಫೋಟೋ ಇಟ್ಕೊಂಡು ಹೋಗ್ಬಿಟ್ಟು ಕೋರಮಂಗಲ ಆ ಕಡೆ ಈ ಕಡೆ ಎಲ್ಲ ಕಾಲೇಜ್ಗಳಲ್ಲಿ ಅಲ್ಲಿ ತೋರಿಸಿದ್ರು. ಯಾರು ನೋಡಿದ್ರ ಕಾರ್ಯಕ್ರಮ ನೀವು? ನಾನು ಚಿಕ್ಕವಳಿದ್ದಾಗ ನೋಡಿರೋ ಕೇಳಿ, ನಾನು ನೋಡ್ತಾ ಇದ್ದೆ. ಒಂದು ದಿವಸ ಎಂ ಬಿ ಪಾಟೀಲ್ ಫೋಟೋ ಹಿಡ್ಕೊಂಡು ಹಿಂಗೆಲ್ಲ ತೋರ್ಸ್ಕೊಂತ ಬಂದರು. ಒಂದು 50 ಜನಕ್ಕೆ ಕೇಳಿದ್ರೆ 49 ಜನನೂ ಅವ್ರ ಹೆಸರು ಹೇಳಿಲ್ಲ. ಸಿದ್ದರಾಮಯ್ಯ ಫೋಟೋ ತೋರಿಸ್ತಾರೆ, ಯಡಿಯೂರಪ್ಪ ಅಂತಾರೆ, ಯಡಿಯೂರಪ್ಪನ ಫೋಟೋ ನೋಡಿದ್ರೆ ದೇವೇಗೌಡ ಅಂತ ಹೇಳ್ತಾರೆ ಸರ್. ಅಂದ್ರೆ ಯಾಕೆ ಅಂದ್ರೆ ಅವ್ರು ಯಾರಿಗೂ ಕೂಡ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಇದು ನಮಗೆ ಸಂಬಂಧ ಇಲ್ಲ ಸಬ್ಜೆಕ್ಟು ಅಂತ. ಅದನ್ನೇ ಇವ್ರ ಅಡ್ವಾಂಟೇಜ್ ಅಂತ ಇರೋದು. ಅವರೆಲ್ಲ ಎದ್ದು ನಿಂತ್ಕೊಳ್ಳಿ ನೋಡಿ, ಮನೆ ಹೋಗ್ತಾರೆ, ಇವರೆಲ್ಲ ಒಳ್ಳೆ ಆಯ್ಕೆಯಾಗಿ ಬರ್ತಾರೆ. ಪ್ರಜಾಪ್ರಭುತ್ವದ ಏನು ಮೀನಿಂಗ್ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದ ಡೆಮಾಕ್ರಸಿ? ಪಾರ್ಟಿಸಿಪೇಷನ್. ಇಲ್ಲಿ ಪಾರ್ಟಿಸಿಪೇಷನ್ ಇಲ್ಲ. ಇಲ್ಲಿ 90% ಜನ ಅವರ ಜೀವನದ ವಿಧಾನ, ಅವ್ರ ದಿವಸ ಬೆಳಿಗ್ಗೆ ದುಡಿಮೆ ಮಾಡ್ಕೊಂಡು ಅವ್ರು ತಿನ್ನೋದ್ರೆ ಸಾಕಾಗೋಗ್ಬಿಡ್ತಾರೆ. ಎಲ್ಲಿ ಇನ್ವಾಲ್ವ್ ಆಗ್ತಾರೆ? ವೆಸ್ಟರ್ನ್ ಕಂಟ್ರಿಗಳಲ್ಲಿ ಯಾಕೆ ಅಂತಂದ್ರೆ ಎಲ್ಲರೂ ಪೊಲಿಟಿಕಲಿ ಮೆಚೂರ್ಡ್ ಇರ್ತಾರೆ, ಎಲ್ಲರೂ ಓದಿರ್ತಾರೆ. ಇಲ್ಲಿ ನಮ್ಮಲ್ಲಿ ಇನ್ನೂ 45% ಇಲಿಟ್ರಸಿ ಇದೆ. ಏನು ಯೋಚನೆ ಮಾಡ್ತಾರೆ ಅವರು? ಇನ್ನು ಎಷ್ಟೋ ಜನಕ್ಕೆ ಹೋಗಿ ನೀವು ಕೇಳಿ, ಇಂಟೀರಿಯರ್ ಹೋಗಿ ಸ್ವತಂತ್ರ ಬಂದ್ರೆ ಏನದು ಹಂಗೆ ಅಂತ ಕೇಳ್ತಾರೆ. ಸರ್ ಅದನ್ನ ಬಿಟ್ಟಾಗಿ ಸರ್, ನಾವು ಮಾತಾಡೋ ಭಾಷೆ ಕನ್ನಡ. ಬೆಂಗಳೂರಲ್ಲಿ ಹೋಗಿ ಯಾವುದೋ ಒಂದು ಮುಸ್ಲಿಂ ಏರಿಯಾದಲ್ಲಿ ನೀವು ಕನ್ನಡ ಮಾತಾಡಿದ್ರೆ ನಿಮ್ಗೆ ಒಂಥರ ನೋಡ್ತಾರೆ, ದೇ ಡೋಂಟ್ ನೋ ಕನ್ನಡ. ನಂಗೆ ಆಕ್ಚುಲಿ ಸಿಟ್ಟು ಬರುತ್ತೆ. ನಾವು ಉತ್ತರ ಕರ್ನಾಟಕದವ್ರು ಎಷ್ಟು ಬೆಟರ್ ಸರ್, ನಮ್ಮಲ್ಲಿ ಗೊತ್ತಾಗಲ್ಲ ಸರ್. ನಮ್ಮಲ್ಲಿ ಬೆಂಗಳೂರು ಇಟ್ ಇಸ್ ವಾಟ್ ಎವರ್ ಇಟ್ ಮೇ ಬಿ ಸರ್, ದೇ ಲಿವ್ ಇನ್ ಬ್ಯಾಂಗ್ಳೂರು. ಏನು ನಾವು ಅದನ್ನ ಹೇಳೋದು, ನೀವು ಇಲ್ಲಿದ್ದೀರಾ ಕನ್ನಡ ಕಲೀರಿ ಅಂತ ಹೇಳ್ತೀವಿ. ಕನ್ನಡ ಕಲೀಲೇಬೇಕು. ಈಗ ನಾನು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಇಲ್ಲಿ ಒಂದು 60% ಮಾರೋಡಿಗಳಿದ್ದಾರೆ. ಇಲ್ಲಿ ಬಿನ್ನಿಮಿಲ್ ಆಪೋಸಿಟ್ ಈಟಾದಲ್ಲಿ ವಾಸ ಮಾಡ್ತೀನಿ. ಒಬ್ಬರು ಕನ್ನಡ ಮಾತಾಡಲ್ಲ, ಎಲ್ಲ ಚಿಕ್ಕಪೇಟೆ ವ್ಯಾಪಾರಸ್ಥರು. ಸುಭಾಷ್ ಸರ್, ನನಗೆ ನನ್ನ ಕೊಲೀಗ್ಸು, ನನ್ನ ಫ್ರೆಂಡ್ಸ್ ಎಲ್ಲರೂ ನೀವು ಎಷ್ಟು ಚಂದ ಕನ್ನಡ ಮಾತಾಡ್ತೀರಿ, ಎಷ್ಟು ಚಂದ ಕನ್ನಡ ಮಾತಾಡ್ತೀರಿ ಅಂತಾರೆ. ಇಲ್ಲ ನಮ್ ಕಡೆ ಎಲ್ಲ ಮಾತಾಡೋದೇ ಹಿಂಗ ಅಂತ ನಾನ್ ಅಂತೀನಿ. ಬಟ್ ನನ್ಗೆ ಖುಷಿ ಆಗಲ್ಲ, ಬೇಜಾರಾಗುತ್ತೆ. ಯಾಕಂದ್ರೆ ಇಲ್ಲಿಯವ್ರು ಮಾತಾಡಲ್ವಲ್ಲ ಕನ್ನಡ. ಚೆನ್ನಾಗಿ ಮಾತಾಡೋ ಯಾರು ಸಿಕ್ಬಿಟ್ರೆ ಎಷ್ಟು ಇಂಪಾಗಿ ಕೇಳಿಸ್ಕೊಳ್ತಾರ ಅವರು ಅಂತ ಅನ್ಸುತ್ತೆ ನನ್ಗೆ. ಇಲ್ಲ, ನಮ್ಮ ಭಾಷೆಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ದಿಸ್ ಅವರ್ ಮದರ್ ಟಂಗ್. ವಿ ಹ್ಯಾವ್ ಟು ಲರ್ನ್, ನೋ ಮ್ಯಾಟರ್ ವಾಟ್ ಇನ್ ವಿಚ್ ರಿಲಿಜನ್ ಯು ಹ್ಯಾವ್ ಗಾಟ್. ನೀವು ಇನ್ನೂ ಭಾಳ ಜನ ಹೇಳ್ತಿರ್ತಾರೆ, ನೀವು ಹೋಗ್ಬಿಟ್ಟು ಯಾರೋ ಒಂದು ಕನ್ನಡದಲ್ಲಿ ನಿಮಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅವ್ನು ಕನ್ನಡದನು, ಅವ್ನು ಹಿಂದಿಯಲ್ಲಿ ಉತ್ತರ ಕೊಡ್ತಾನೆ. ಹಿಂದಿ ಇಂಗ್ಲೀಷಲ್ಲಿ ಉತ್ತರ ಕೊಡ್ತಾನೆ. ವೆಲ್ ಸರ್, ಸೊ ದಾವಣಗೆರೆ ದಕ್ಷಿಣದ ಬಗ್ಗೆ ಫೈನಲಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಹೇಳ್ತೀರಿ? ಮೆಚೂರ್ಡ್ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಯಾರಿಗೆ ಓಟ್ ಹಾಕ್ಬೇಕು ಅಂತ. ಓಟ್ ಹಾಕಿ ಒಳ್ಳೆ ಅಭ್ಯರ್ಥಿನ ಗೆಲ್ಸಿ ಅಷ್ಟೇ. ಸುಭಾಷ್ ಸರ್, ಥ್ಯಾಂಕ್ ಯು. ನೀವು ಪೊಲಿಟಿಕಲ್ ಅನಿಮಲ್ ಅಲ್ಲ, ನೀವು ಪ್ರಾಕ್ಟಿಕಲ್ ಅನಿಮಲ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ.